ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ಐಟಿ ತಲಾಶ್ ಮುಗಿದ ಮೇಲೆ ಸೀದಾ ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ ಕಿಚ್ಚ ಸುದೀಪ್. ಪ್ರತಿ ಶನಿವಾರ ಮತ್ತು ಭಾನುವಾರ ಸುದೀಪ್ ಅವರ ಎಪಿಸೋಡ್ ಪ್ರಸಾರವಾಗುತ್ತೆ. ವಾರದ ಕಥೆ ಕಿಚ್ಚನ ಜೊತೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಶೂಟಿಂಗ್ಗೆ ತೆರಳಿದ್ದಾರೆ ಕೋಟಿಗೊಬ್ಬ ರನ್ನ. ಮುಂಜಾನೆ 5:30ಕ್ಕೆ ಈ ಎಲ್ಲ ಕಥೆಗಳು ಮುಗಿದ ನಂತರ ಶೂಟಿಂಗ್ಗೆ ತೆರಳಿದ್ದಾರೆ. ಯಾಕೆಂದರೆ ಶನಿವಾರ ಮತ್ತು ಭಾನುವಾರ ಇವತ್ತು ಮತ್ತು ನಾಳೆ ಪ್ರಸಾರವಾಗುವಂತಹ ಎಪಿಸೋಡ್ಗಳ ಶೂಟ್ ಆಗಬೇಕಿತ್ತು. ಹಾಗಾಗಿ 5:30ಕ್ಕೆ ಐಟಿ ತಲಾಶ್ ಎಲ್ಲ ಮುಗಿದ ತಕ್ಷಣ ಸುದೀಪ್ ಈ ಬಿಗ್ ಬಾಸ್ ಶೂಟಿಂಗ್ಗೆ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ ವಿಶಾಲಾಕ್ಷಿ ಅವರಿಂದ. ವಿಶಾಲಾಕ್ಷಿ, ಇದು ಪರ್ಮಿಷನ್ ತಗೊಂಡು ಸುದೀಪ್ ಅವರು ತೆರಳಿದ್ರ ಅಥವಾ IT ರೇಡ್ ಎಲ್ಲ ಮುಗಿದ ತಕ್ಷಣ ಇವ್ರು ಹೊರಟ್ರ? ಯಾವ ರೀತಿ ಆಯ್ತು ಬೆಳಿಗ್ಗೆ ಅಂತ? ಅರವಿಂದ್, ಏನಂದ್ರೆ ಬೆಳಗ್ಗೆ 4:30 ಅಷ್ಟೊತ್ತಿಗೆ IT ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಗಿಸ್ತಾರೆ. ಎಲ್ರಿಗೂ ಗೊತ್ತಿರುವಂತೆ ಕಳೆದ 2-3 ದಿನದ ಗುರುವಾರ ಶುರುವಾದಂತಹ ತನಿಖೆ ಇವತ್ತು ಬೆಳಗಿನ ಜಾವ 4:00ವರೆಗೆ ಸುದೀಪ್ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಅಂದ್ರೆ ತನಿಖೆ ಕಂಪ್ಲೀಟ್ ಆಗಿರುವಂತದ್ದು. 4:30ಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆನಂತರ IT ಅಧಿಕಾರಿಗಳು ಸುದೀಪ್ ಅವರ ಮನೆಯಿಂದ ತೆರಳುತ್ತಾರೆ. ಎಲ್ರಿಗೂ ಅಂದ್ರೆ ಬಿಗ್ ಬಾಸ್ ಶೂಟಿಂಗು ಶುಕ್ರವಾರಲೇ ಶುರುವಾಗಬೇಕಾಗಿತ್ತು. ಯಾಕಂದ್ರೆ ಶನಿವಾರ ಮತ್ತೆ ಭಾನುವಾರ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್ ಪ್ಲೇ ಆಗ್ಬೇಕಾಗಿರೋದ್ರಿಂದ ಗುರುವಾರ ಮತ್ತೆ ಶುಕ್ರವಾರ 2 ದಿನನೇ ಶೂಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಶನಿವಾರ ಭಾನುವಾರ ಟೆಲಿಕಾಸ್ಟ್ ಆಗುತ್ತೆ. ಆದ್ರೆ ಗುರುವಾರ ಶುಕ್ರವಾರ 2 ದಿನ ಕೂಡ ಕಿಚ್ಚನ ಮನೆಯಲ್ಲಿ IT ತಂಡ ಬೀಡ್ಬಿಟ್ಟಿದ್ರಿಂದ ಶೂಟಿಂಗ್ ಹೋಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಹಾಗಾಗಿ ಇವತ್ತು ಬೆಳಗ್ಗೆ 4:30ಗೆ ಎಲ್ಲ IT ಅಧಿಕಾರಿಗಳು ತಮ್ಮ ತನಿಖೆ ಏನೇನಿದೆ ಅದನ್ನೆಲ್ಲವನ್ನ ಮುಗಿಸಿ ಪರಿಶೀಲನೆ ನಡೆಸಿ ಕೆಲವೊಂದು ದಾಖಲೆಗಳ ಸಮೇತ IT ತಂಡ ಹೊರಗೆ ಹೋದ್ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಅನಂತರ 5:30ಗೆ ಕಿಚ್ಚ ಸುದೀಪ್ ಅವರು ಮನೆಯಿಂದ ಬಿಗ್ ಬಾಸ್ ಬಿಡದಿ ಒಂದು ರಿಯಾಲಿಟಿ ಶೋ ನಡೀತಾ ಇದೆ, ಆ ಬಿಗ್ ಬಾಸ್ ಶೋ ಸೆಟ್ ಹೋಗಿರುವಂತದ್ದು. ಅಲ್ಲಿ ಹೋಗಿ ಸುಮಾರು 1 ಗಂಟೆ 2 ಗಂಟೆ ರೆಸ್ಟ್ ಮಾಡಿದಾರಂತೆ. ಅನಂತರ ಈಗ ಸದ್ಯಕ್ಕೆ ಬಿಗ್ ಬಾಸ್ ಏನು ವಾರದ ಕತೆ ಕಿಚ್ಚನ ಜೊತೆ ಏನಿದೆ ಆ ಒಂದು ಎಪಿಸೋಡ್ ಏನಿದೆ ಅದಕ್ಕೆ ರೀಡಿಂಗ್ ತೆಗೆದುಕೊಳ್ತಾ ಇದ್ದಾರಂತೆ. 11ರಿಂದ 12 ಗಂಟೆಗೆ ಬಿಗ್ ಬಾಸ್ ಎಪಿಸೋಡ್ ಶೂಟಿಂಗ್ ಶುರು ಆಗುತ್ತೆ. ಯಾಕಂದ್ರೆ ಇನ್ನು ಟೈಮ್ ಕೆಲವೇ ಗಂಟೆಗಳು ಬಾಕಿ ಇದೆ. ಸಂಜೆ ಅದು ಟೆಲಿಕಾಸ್ಟ್ ಆಗ್ಬೇಕು, ಅನಂತರ ನಾಳೆದು ಶೂಟ್ ಆಗ್ಬೇಕು. ಹೀಗಾಗಿ ಕಿಚ್ಚ ಬಿಡುವಿಲ್ಲದ ಶೆಡ್ಯೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರೀಡಿಂಗ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಶೋ ಬಗ್ಗೆ. ಅರವಿಂದ್, ಇನ್ನು ಸುದೀಪ್ ಮನೆ ತಲಾಶ್ ಎಲ್ಲ ಮುಗಿದ ನಂತರ ಏನೇನ್ ತಗೊಂಡು ಹೋದ್ರು IT ಅಧಿಕಾರಿಗಳು ಅಂತಕ್ಕಂಥದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಎಸ್ ಅರವಿಂದ್, ಒಂದಿಷ್ಟು ದಾಖಲೆಗಳನ್ನ 1-2 ಸೂಟ್ ಕೇಸ್ ಅಂತ ಕಾಣಿಸುತ್ತೆ. ಒಂದಿಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಇದೇನಂದ್ರೆ ಮತ್ತೆ IT